ಎಲ್ಲರಿಗೂ ನಮಸ್ಕಾರ. SIR ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈಗಾಗಲೇ 1,08,00,000 ಚಿಲ್ಲರ್ ಮತದಾರ ಹೆಸರುಗಳನ್ನು ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಹಾಗಾಗಿ ಈ ಒಂದು SIR ಡ್ರಾಫ್ಟ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋಂಥ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲು ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ CEO ಕರ್ನಾಟಕ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೊದಲೇ ಫಸ್ಟ್ ಒನ್ ಬರುವಂಥ ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ 3 ಡಾಟ್ ಲೈನ್ ಕಾಣ್ತಾ ಇದೆ ನೋಡಿ. ಇಲ್ಲಿ ನಮ್ಮದು ಕರ್ನಾಟಕ ಸಿಂಬಲ್ ಇಲ್ಲ, ಅದರ ಕೆಳಗಡೆ 3 ಡಾಟ್ ಲೈನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲೆ ಕಾಣುವಂಥ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಸಮಯ ತೊಗೊಂಡು ಅಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಇವಾಗ ಸ್ವಲ್ಪ ಸಮಯ ತೊಗೊಂಡು ಆ ಒಂದು ಪೇಜ್ ಏನಾಗುತ್ತೆ ಅದು ಓಪನ್ ಆಗುತ್ತೆ. ಓಪನ್ ಆಯಿತು. ಇಲ್ಲಿ ಸ್ಟೇಟ್ ಕರ್ನಾಟಕ ಅಂತ ಇದೆ. ಇಲ್ಲಿ ಇಯರ್ ಆಫ್ ರಿವಿಷನ್ ಅಂತ 2026 ಇರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನು ನೀವು ಡಿಸ್ಟ್ರಿಕ್ಟನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೀವು ಸೆಲೆಕ್ಟ್ AC ಅಂತ ಇದೆ. ನಿಮ್ದು ಯಾವ ಒಂದು AC ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ನಿಮಗೆ ಕನ್ನಡ, ಮರಾಠಿ, ಇಂಗ್ಲೀಷ್ ಅಂತ ಇದೆ. ಸೊ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇದೆಯಲ್ಲ, ಕ್ಯಾಪ್ಚಾನ ನೀವು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಚಾನ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ನೀವು ಏನು ಕ್ಯಾಪ್ಚಾ ಕೊಟ್ಟಿರ್ತಾರೋ ಆ ಕ್ಯಾಪ್ಚಾನ ಇಲ್ಲಿ ನೀವು ಸರಿಯಾಗಿ ಒಂದು ರೀತಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಎಂಟ್ರ್ ಮಾಡಿದ ತಕ್ಷಣ ಕೆಳಗಡೆ ಬಂದುಬಿಟ್ಟು ನಿಮ್ಮ ಒಂದು ಯಾವ ಊರು ನೀವು ಬರುತ್ತೆ, ಯಾವ ಒಂದು ಸ್ಕೂಲ್ ಬರುತ್ತೋ ಆ ಸ್ಕೂಲ್ ಹೆಸರಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ನಮ್ಮ ಊರಿನ ಸ್ಕೂಲನ್ನು ಇಲ್ಲಿ ಹಾಕ್ತೀನಿ. ಇಲ್ಲಿ ನೀವು ಯಾವ ಊರು ಬರುತ್ತೋ, ಯಾವ ಊರು ಸ್ಕೂಲ್ ಇರುತ್ತೋ ಆ ಒಂದು ಸ್ಕೂಲ್ ಹೆಸರನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಸಲ ಕ್ಯಾಪ್ಚಾ ಬರಬಾರ್ದು ಚೆಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಕೊಟ್ಟರೆ ಈ ರೀತಿ ಇಲ್ಲಿ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಡೌನ್ಲೋಡ್ ಅಂತ ಬಂತಲ್ಲ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಆಮೇಲೆ ಇಲ್ಲಿ PDF ಅದು ನಿಮಗೆ ಓಪನ್ ಆಗಿರುತ್ತೆ. ಅದನ್ನು ನೀವು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ PDF ಓಪನ್ ಆಗುತ್ತೆ. ಈ PDF ಅಲ್ಲಿ ನೋಡಿ ನಿಮ್ಮ ಒಂದು ಊರು, ನೀವು ಎಲ್ಲಿ ಓಟ್ ಹಾಕಿರ್ತೀವಿ ಅವು ಸಭೆ ಅದೆಲ್ಲವೂ ಕೂಡ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಹೆಸರುಗಳಿರುತ್ತೆ. ಆ ಹೆಸರಲ್ಲಿ ಯಾವ ನಿಮ್ಮ ಹೆಸರು ಎಲ್ಲಿದೆ ಅಂತ ನೀವು ಸರ್ಚ್ ಮಾಡಿಕೊಂಡು ಇದೆಯಾ ಇಲ್ವಾ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಅದು ಹೆಸರಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಇನ್ನೂ ತಿದ್ದುಪಡಿ ಇದ್ದರೆ ಅದನ್ನು ನೀವು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಈ ರೀತಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ವೋಟರ್ ಲಿಸ್ಟಲ್ಲಿ ಹೆಸರು ಬಂದಿದೆಯೋ ಇಲ್ಲವೋ ಅಂತ. ನೋಡಿದ್ರಲ್ಲ, ಈ ಒಂದು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಇಲ್ಲ ಅಂದರೆ ಅದಕ್ಕೆ ನೀವು ಅಪೀಲ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನಿಮ್ಮ ಹೆಸರು ಇದ್ದು ಅದರಲ್ಲಿ ಏನಾದರೂ ಹೆಸರಲ್ಲಿ ತಿದ್ದುಪಡಿ ಮಾಡಬೇಕಾಗಿದ್ದರೆ ಅದಕ್ಕೂ ಕೂಡ ನೀವು ಒಂದು ಮನವಿಯನ್ನು ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಮಾಡ್ಕೋಬೇಕಂತ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ಇದು ನಿಮಗೆ ಉಪಯುಕ್ತ ಮಾಹಿತಿ ಅನ್ನಿಸ್ತು ಅಂತ ನಾನು ಅನ್ಕೋತೀನಿ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಇನ್ಸ್ಟಾ ID ಫಾಲೋ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡ್ತಾರೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.